ಸದ್ಯ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಟಿ20 ಸರಣಿಗೆ ಭಾರತ ತಂಡದಿಂದ ಆಯ್ಕೆಯಾದ ಆಟಗಾರರ ಬಗ್ಗೆ ಮತ್ತು ಅವಕಾಶ ವಂಚಿತರಾದ ಆಟಗಾರರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಅದರಲ್ಲೂ ಉತ್ತಮ ಫಾರ್ಮ್ನಲ್ಲಿದ್ದು ಆಯ್ಕೆಯಾಗದ ಆಟಗಾರರಿಗಾದ ಅನ್ಯಾಯದ ಕುರಿತು ಹಿರಿಯ ಕ್ರಿಕೆಟಿಗರು, ತಜ್ಞರು ಮತ್ತು ಅಭಿಮಾನಿಗಳು ತಮ್ಮ ಬೇಸರವನ್ನ ಹೊರಹಾಕ್ತಿದ್ದಾರೆ. ಅದರಲ್ಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ಆರ್ಸಿಬಿಗೆ ಬ್ಯಾಕ್ ಟು ಬ್ಯಾಕ್ ಕಪ್ ಗೆಲ್ಲಿಸಿಕೊಟ್ಟ ರಜತ್ ಪಾಟಿದಾರ್ ಆಯ್ಕೆ ಮಾಡದ ವಿಚಾರ ತುಂಬಾನೇ ಸದ್ದು ಮಾಡುತ್ತಿದೆ. ಇದೀಗ ರಜತ್ ಪಾಟಿದಾರ್ ಅವರ ಬಗ್ಗೆ ಭಾರತೀಯ ಕ್ರಿಕೆಟ್ನ ಮಾಜಿ ಆಟಗಾರ ಹರ್ಭಜನ್ ಸಿಂಗ್ ಪ್ರತಿಕ್ರಿಯೆ ನೀಡಿದ್ದು, ಪಾಟಿದಾರ್ ಅವರನ್ನ ಆಯ್ಕೆ ಮಾಡದೇ ಇದ್ದಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಜತ್ ಪಾಟಿದಾರ್ ಭಾರತೀಯ ತಂಡದಲ್ಲಿ ಇಲ್ಲದಿರುವುದು ದುಃಖಕರ. ಅವರು ಇನ್ನೇನ್ ಮಾಡಬೇಕು? 501 ರನ್ ಗಳಿಸಿದ್ದಾರೆ. ಸ್ಟ್ರೈಕ್ ರೇಟ್ ಸುಮಾರು 200. ಇದು ಅನ್ಯಾಯ. ರಜತ್ ಪಾಟಿದಾರ್ ಅವರು ಅತ್ಯುತ್ತಮ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿದ್ದಾರೆ. ಉತ್ತಮ ತಂತ್ರದೊಂದಿಗೆ ಸರಿಯಾದ ಸ್ಟ್ರೈಕರ್ ಎಂದು ಹರ್ಭಜನ್ ಸಿಂಗ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ರಜತ್ ಪಾಟಿದಾರ್ ಅವರನ್ನ ಕೈಬಿಟ್ಟ ನಿರ್ಧಾರದ ಬಗ್ಗೆ ಬಿಸಿಸಿಐ ಆಯ್ಕೆ ಸಮಿತಿಯ ಮುಖ್ಯಸ್ಥ ಅಜಿತ್ ಅಗರ್ಕರ್ ಮಾತನಾಡಿ, ತಂಡದಲ್ಲಿ ಕೇವಲ 15 ಸದಸ್ಯರನ್ನ ಮಾತ್ರ ಹೆಸರಿಸಬಹುದಾದ್ದರಿಂದ ಎಲ್ಲ ಅರ್ಹ ಆಟಗಾರರನ್ನ ಆಯ್ಕೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದಿದ್ರು.